ಸಿಜೆಪಿ ಪ್ರತಿಭಟನೆ ಕಾವೇರಿದ ಕೂಡಲೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯಿತು. ನಮ್ಮಲ್ಲಿ ರಾಜೀನಾಮೆ ಕೊಡೋ ಪದ್ಧತಿನೇ ಇಲ್ಲ ಅಂತ ಹೇಳಿದ್ದ ಬಿಜೆಪಿ ಮತ್ತು ಮೋದಿ ಸರ್ಕಾರ ದೇಶದ ವಿದ್ಯಾರ್ಥಿ ಮತ್ತು ಯುವ ಶಕ್ತಿ ಎದುರು ಸೋಲನ್ನು ಒಪ್ಪಿಕೊಳ್ಬೇಕಾಯಿತು. ಯಾವ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲ ಅಂತಾನೇ ಹೇಳ್ತಿದ್ದ ಮೋದಿ ಸರ್ಕಾರ 24 ಗಂಟೆಯ ಒಳಗೆ ತನ್ನೆಲ್ಲ ಹಠ ಬಿಟ್ಟು ಪ್ರಧಾನರನ್ನ ಮನೆಗೆ ಕಳಿಸ್ತು. ಈಗ ಧರ್ಮೇಂದ್ರ ಪ್ರಧಾನ್ ಸಚಿವ ಸ್ಥಾನದಿಂದ ಕೆಳಗಿಳಿತಾನೆ. ರಾಜಧಾನಿಯ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಯಾವ ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಮೋದಿ ಸರ್ಕಾರ ಹೇಳಿತ್ತು, ಈಗ ಆ ಕಾರಣ ವ್ಯಾಪಕವಾಗಿ ಚರ್ಚೆಗೆ ಬಂದಿದೆ. ಅದು ಮೋದಿ ಸರ್ಕಾರದ ಇತರ ಕೆಲವು ಪ್ರಭಾವಿ ಮಂತ್ರಿಗಳ ತಲೆದಂಡದ ವಿಷಯ. ವಿಶ್ಲೇಷಕರು ವೀಕ್ಷಕರು ಹೇಳ್ತಾ ಬಂದಿದ್ದು ಒಂದೇ ವಿಷಯವನ್ನ, ಅದೇನು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದು ಪ್ರಧಾನಿ ಮೋದಿಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಾರಣ ಮುಖ್ಯವಾಗಿ ಎರಡು. ಒಂದು, ಧರ್ಮೇಂದ್ರ ಪ್ರಧಾನ್ ಸ್ವತಃ ತಮ್ಮ ಖಾತೆಯಲ್ಲಿ ಸ್ವತಂತ್ರವಾಗಿ ಏನನ್ನೂ ಮಾಡ್ತಿರ್ಲಿಲ್ಲ. ಒಂದೋ ಪ್ರಧಾನಿ ಕಚೇರಿ ಅಥವಾ RSS ಕಾರ್ಯಸೂಚಿಯನ್ನ ಜಾರಿಗೆ ತರೋದು ಮಾತ್ರ ಅವ್ರ ಕೆಲಸ ಆಗಿತ್ತು. ಹಾಗಾಗಿ ಇಲಾಖೆಯ ಯಾವುದೇ ಪ್ರಮಾದಕ್ಕೆ ಅವರನ್ನ ಹೊಣೆಗಾರ ಮಾಡೋದು ಮೋದಿಗೆ ಸುಲಭ ಇರಲಿಲ್ಲ. ಪ್ರಧಾನ್ ತಲೆದಂಡ ಮಾಡುವುದು ಅಂತಂದ್ರೆ ಪ್ರಧಾನಿಯ ತಲೆದಂಡ ಮಾಡಿದಂತೇನೆ. ಹಾಗಾಗಿ ಪ್ರಧಾನ್ ಸ್ಥಾನ ಸುರಕ್ಷಿತ ಅನ್ನೋದು ವಿಶ್ಲೇಷಕರ ವಾದವಾಗಿತ್ತು. ಇನ್ನೊಂದು ಪ್ರಮುಖ ಕಾರಣ, ಪ್ರಧಾನ್ ರಾಜೀನಾಮೆ ನೀಡಿದ್ರೆ ಮೋದಿ ಸರ್ಕಾರಕ್ಕೆ ಸಮಸ್ಯೆ ಬಗೆಹರಿಯುವ ಬದಲು ಬಿಗಡಾಯಿಸುವ ಸಾಧ್ಯತೆಯೇ ಹೆಚ್ಚು ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಆಗಿತ್ತು. ಯಾಕಂದ್ರೆ ಮೋದಿ ಸರ್ಕಾರದಲ್ಲಿ ವಿಫಲ ಸಚಿವರು ಧರ್ಮೇಂದ್ರ ಪ್ರಧಾನ್ ಒಬ್ಬರೇ ಅಲ್ಲ. ಅಲ್ಲಿ ತಮ್ಮ ಇಲಾಖೆಯಲ್ಲಿ ಭಾರಿ ವೈಫಲ್ಯ ಕಂಡ ಅಥವಾ ಏನಾದರೂ ದೊಡ್ಡ ಪ್ರಮಾದ ಮಾಡಿಕೊಂಡಿರೋರ ಪಟ್ಟಿ ಬಹಳ ದೊಡ್ಡದಿದೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿಬಿಟ್ರೆ ಅದರ ಬೆನ್ನಿಗೆ ಈ ವಿಫಲ ಸಚಿವರ ತಲೆದಂಡಕ್ಕೂ ಒತ್ತಡ ಬರಲಿದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋದು ಮೋದಿ ಸರ್ಕಾರಕ್ಕೆ ಬೇಡವಾಗಿದೆ. ಹಾಗಾಗಿ ಪ್ರಧಾನ್ ರಾಜೀನಾಮೆಯನ್ನ ಪ್ರಧಾನಿ ಕೇಳೋದಿಲ್ಲ ಅಂತಾನೆ ಹೇಳಲಾಗಿತ್ತು. ಆದರೆ ಕೊನೆಗೆ ಆಗಿದ್ದೇ ಬೇರೆ. ವಿದ್ಯಾರ್ಥಿ ಚಳುವಳಿ, ಅದಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಇಡೀ ಪರಿಸ್ಥಿತಿಯನ್ನ ಬದಲಾಯಿಸ್ಬಿಡ್ತು. ಪರಿಸ್ಥಿತಿ ಕೈಮೀರಿ ಹೋದ್ರೆ ಅಪಾಯ ಖಂಡಿತ ಅಂತ ಅರಿತ ಮೋದಿ ಸರ್ಕಾರ ತನ್ನ ಫೇವರೇಟ್ ಪ್ರಧಾನರನ್ನ ಮನೆಗೆ ಕಳಿಸ್ತು. ಈಗ ಪ್ರಧಾನ್ ರಾಜೀನಾಮೆ ಬೆನ್ನಿಗೆ ಇತರ ವಿಫಲ ಸಚಿವರ ರಾಜೀನಾಮೆಗೂ ಒತ್ತಡ ಶುರುವಾಗಿದೆ. ಆ ಪೈಕಿ ರಾಜೀನಾಮೆಗೆ ಅತಿ ಹೆಚ್ಚು ಆಗ್ರಹ ಕೇಳಿ ಬರ್ತಾ ಇರುವ ಸಚಿವರ ವಿವರ ಇಲ್ಲಿದೆ. ಆ ಅಸಮರ್ಥರ ಪಟ್ಟಿಯಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲೋರು ಸಾರಿಗೆ ಸಚಿವ ನಿತಿನ್ ಗಡ್ಕರಿ. ತಾವೊಬ್ಬರೇ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಿರೋದಾಗಿ ಬಿಲ್ಡಪ್ ಕೊಡ್ತಾ ಬಂದಿರುವ ಗಡ್ಕರಿ ಅವರ E20 ಎಥೆನಾಲ್ ಮಹಾ ಯೋಜನೆ ಈಗ ವಾಹನ ಸವಾರರ ಜೇಬಿಗೆ ಕನ್ನ ಹಾಕ್ತಾ ಇದೆ. 20% ಎಥೆನಾಲ್ ಬೆರೆಸಿದ ಪೆಟ್ರೋಲ್ನಿಂದಾಗಿ ಸಾವಿರಾರು ವಾಹನಗಳ ಎಂಜಿನ್ ರಸ್ತೆಯಲ್ಲಿ ದಮ್ ಕಟ್ತಾ ಇದ್ರೆ ಸಚಿವಾಲಯ ಮಾತ್ರ ಇದನ್ನ ಸುಳ್ಳು ಪ್ರಚಾರ ಅಂತ ನಾಗರಿಕರಿಗೆ ಸುಳ್ಳು ಹೇಳ್ತಾ ಇದೆ. ಕಾರು ತಯಾರಕ ಕಂಪನಿಗಳಿಗೆ ಗ್ರಾಹಕ ನ್ಯಾಯಾಲಯಗಳು ದಂಡ ವಿಧಿಸುತ್ತವೆ. ರಸ್ತೆಯಲ್ಲಿ ವಾಹನ ತಳ್ಳಿ ಸಾಕಾಗಿರುವ ಸಾರ್ವಜನಿಕರು ಹೆದ್ದಾರಿ ಸಚಿವರ ಭಯಂಕರ ಐಡಿಯಾಗೆ ಶಾಪ ಹಾಕ್ತಿದ್ದಾರೆ. ಗಡ್ಕರಿ ಪೆಟ್ರೋಲ್ಗೆ ಕಬ್ಬಿನ ಜ್ಯೂಸ್ ಕಲಬೆರಕೆ ಮಾಡಿದ್ದಾರೆ ಅಂತ ಜನ ಸಿಟ್ಟಿನಲ್ಲೂ ತಮಾಷೆಯಾಗಿ ಟ್ರೋಲ್ ಮಾಡ್ತಿದ್ದಾರೆ. ಬಿಜೆಪಿ ಬೆಂಬಲಿಗರೇ ಹಾದಿ ಬೀದಿಯಲ್ಲಿ ನಿಂತು ಗಡ್ಕರಿಗೆ ಬೈತಿದ್ದಾರೆ. E20 ಜನತಾ ಪಾರ್ಟಿ ಅಂತ ಜಾಲತಾಣಗಳಲ್ಲಿ ಜನರು ದಂಗೆ ಎದ್ದಿದ್ದಾರೆ. ಆದರೆ ಸಚಿವರು ತಮ್ಮ ವೈಫಲ್ಯವನ್ನ ಮುಚ್ಚಿಡೋಕೆ ಅಭಿವೃದ್ಧಿಯ ಕಥೆಗಳನ್ನು ಹೇಳ್ತಿರೋದು ಹಾಸ್ಯಾಸ್ಪದವಾಗಿದೆ. AAPಯ ಅರವಿಂದ್ ಕೇಜ್ರಿವಾಲ್ ಆಗಸ್ಟ್ 1ರಂದು E20 ಕುರಿತು ರಾಷ್ಟ್ರೀಯ ಸಭೆ ಏರ್ಪಡಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತೆ ಸಿಜೆಪಿಯಲ್ಲಿರುವ ಎಲ್ಲ ನಾಯಕರು AAP ಹಿನ್ನೆಲೆಯವರೇ ಇದ್ದಾರೆ. ಈಗ E20 ಹೆಸರಲ್ಲಿ ಇನ್ನೊಂದು ಆಂದೋಲನಕ್ಕೆ ಈ ಟೀಮ್ ಸಜ್ಜಾಗ್ತಿರುವ ಹಾಗೆ ಕಾಣ್ತಾ ಇದೆ. ಇನ್ನು ದೇಶದ ಆರ್ಥಿಕತೆಯನ್ನ ICUನಲ್ಲಿ ಮಲಗಿಸಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೂ ವ್ಯಾಪಕ ಆಗ್ರಹ ಕೇಳಿಬಂದಿದೆ. ಸಾಮಾನ್ಯ ಜನರ ಜೇಬಿನಿಂದ ಕೊನೆ ರೂಪಾಯಿಯನ್ನು GST ಹೆಸರಲ್ಲಿ ಸುಲಿತಾ ಇರುವ ಸಚಿವೆಗೆ ದೇಶದ ಜನರ ಕೊಳ್ಳುವ ಶಕ್ತಿ ಕುಸಿದು ಬಿದ್ದಿರೋದು, ರೂಪಾಯಿ ಹಾಗೂ ಉದ್ಯೋಗ ಸೃಷ್ಟಿ ಪ್ರಮಾಣ ಎರಡೂ ಪಾತಾಳ ತಲುಪಿರೋದು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಪ್ರತಿಯೊಂದು ಬಜೆಟ್ನಲ್ಲೂ ಚಾಣಾಕ್ಷ ಇಂಗ್ಲಿಷ್ ಪದಗಳನ್ನು ಬಳಸಿ ಮಧ್ಯಮ ವರ್ಗದ ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರದ್ದು ಅಪಾರ ಪರಿಣಿತಿ. ಬೆಲೆ ಏರಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾನದನ್ನು ತಿನ್ನೋದಿಲ್ಲ, ಇದನ್ನು ಬಳಸೋದಿಲ್ಲ ಅನ್ನುವಂತಹ ಬಾಲಿಶ ಸಮಜಾಯಿಷಿ ಕೊಡುವ ಸಚಿವೆಯ ಆಡಳಿತ ವೈಖರಿ ಜಗಜ್ಜಾಹೀರಾಗಿದೆ. ಇದೆಲ್ಲದಕ್ಕೆ ಸಾಲದ್ದಕ್ಕೆ ಮೊನ್ನೆ ನೀಟ್ ಹಗರಣ ನಡೆದಿದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಕಲಿಯಲು ಅವಕಾಶ ಸಿಕ್ತು ಅನ್ನುವಂತ ಹೇಳಿಕೆ ಕೊಟ್ಟು ತೀವ್ರ ಜನಾಕ್ರೋಶಕ್ಕೆ ತುತ್ತಾಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಇನ್ನು ವಿದೇಶಾಂಗ ಸಚಿವ S ಜೈಶಂಕರ್ ಅವರ ಸರದಿ. ವಿದೇಶಾಂಗ ವ್ಯವಹಾರ ಹಾಗೂ ರಾಜತಾಂತ್ರಿಕತೆಯಲ್ಲಿ ಮೋದಿ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಿದೆ. ಎಲ್ಲಾ ಕಡೆ ಭಾರತ ಏಕಾಂಗಿಯಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದಂತಹ ದಿವಾಳಿ ದೇಶ ಕೂಡ ಭಾರತಕ್ಕಿಂತ ಹೆಚ್ಚು ಜಾಗತಿಕ ವೇದಿಕೆಗಳಲ್ಲಿ ಮಿಂಚ್ತಾ ಇದೆ. ಆದರೆ ಈ ವಿಷಯದಲ್ಲಿ ಜೈಶಂಕರ್ಗಿಂತ ಹೆಚ್ಚು ಆರೋಪ ಪ್ರಧಾನಿ ಮೋದಿ ವಿರುದ್ಧವೇ ಇದೆ. ಯಾಕೆಂದ್ರೆ ವಿದೇಶಾಂಗ ವ್ಯವಹಾರಗಳಲ್ಲಿ ಪ್ರಧಾನಿ ಪಾತ್ರವೇ ಹೆಚ್ಚಿದೆ. ಅತಿ ಹೆಚ್ಚು ವಿದೇಶ ಪ್ರವಾಸ ಹೋಗೋರು ಅವರೇ. ಅದೇ ರೀತಿ ಮೋದಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿರುವ ಅಶ್ವಿನಿ ವೈಷ್ಣವ್, ಪರಿಸರ ಸಚಿವರಾಗಿರುವ ಭೂಪೇಂದ್ರ ಯಾದವ್ ಅವರ ತಲೆದಂಡಕ್ಕೂ ವಿಪಕ್ಷ ಆಗ್ರಹಿಸ್ತಾನೆ ಬಂದಿದೆ.
ಈ ಇಬ್ಬರೂ ಸಚಿವರು ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಗಳು. ಇಬ್ಬರೂ ತಮ್ಮ ಇಲಾಖೆಯಲ್ಲಿ ತೀವ್ರ ಕಳಪೆ ನಿರ್ವಹಣೆ ತೋರಿದ್ದಾರೆ ಎಂಬ ಆರೋಪ ಇದೆ. ಪರಿಸರದ ವಿಷಯದಲ್ಲಂತೂ ಪರಿಸರ ರಕ್ಷಣೆ ಮಾಡೋದು ಬಿಟ್ಟು ಪರಿಸರ ವಿನಾಶಕ್ಕೆ ಮೋದಿ ಸರ್ಕಾರ ಹೊರಟಿದೆ ಅನ್ನೋ ಆರೋಪಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ತಾಪಮಾನ ಹೆಚ್ಚಳದಂತಹ ವಿಷಯಗಳ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅನ್ನೋ ದೂರಿದೆ. ಇನ್ನು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಎಪ್ಸ್ಟೀನ್ ಫೈಲ್ ನಲ್ಲಿ ಕೇಳಿ ಬಂದಿರೋದ್ರಿಂದ ಅವರ ರಾಜೀನಾಮೆಗೂ ಆಗ್ರಹ ಇದೆ. ಈಗ ಸದ್ಯಕ್ಕೆ ಗಡ್ಕರಿ ರಾಜೀನಾಮೆಗೆ ಆಗ್ರಹ ಶುರುವಾಗಿದೆ. ಈ ಆಗ್ರಹ ಅಲ್ಲಿಗೆ ತಣ್ಣಗಾಗತ್ತಾ ಅಥವಾ ಧರ್ಮೇಂದ್ರ ಪ್ರಧಾನ್ ವಿಷಯದಲ್ಲಾದಂತೆ ಇದು ಕಾವೇರತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಗಡ್ಕರಿ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆದರೆ ಅದು ಮೋದಿ ಸರ್ಕಾರದ ಪಾಲಿಗೆ ಬಹುದೊಡ್ಡ ಸವಾಲಾಗಿ ಕಾಡಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.